ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ. ನಿಮ್ಮ ಮಕ್ಕಳ ಬಗ್ಗೆ ನೀವು ಜಾಗೃತರಾಗಿರಿದ್ದರೆ, ನಿಮ್ಮ ಮಕ್ಕಳ ಬಗ್ಗೆ ನೀವು ಗಮನ ಹರಿಸದೇ ಇದ್ರೆ ಇನ್ಯಾರು ಹರಿಸೋದಿಲ್ಲ. ಅವರನ್ನ ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಇದು ಮಕ್ಕಳಿಗೋಸ್ಕರ ನೀವು ತೆಗೆದುಕೊಳ್ಳಬೇಕಾದಂತಹ ಎಚ್ಚರಿಕೆಯ ಗಂಟೆ ಇದು. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ಸಾವು ಪ್ರಕರಣ. ಅಮಾಯಕ ಬಾಲಕಿ ಸಾವಿಗೆ ಯಾರು ಹೊಣೆ? ಅಪಾರ್ಟ್ಮೆಂಟ್ ಒಳಗಿನ ಎಲೆಕ್ಟ್ರಿಕ್ ಪೋಲ್ ಸೇಫ್ ಅಲ್ವಾ ಹಾಗಿದ್ದಾಗ? ಕರೆಂಟ್ ಶಾಕ್ನಿಂದಲೇ ಸಾವನ್ನಪ್ಪಿದ್ಲ ಬಾಲಕಿ. ಎಲೆಕ್ಟ್ರಿಕ್ ಪೋಲ್ಗಳಲ್ಲಿ ವೈರ್ಗಳೆಲ್ಲ ಕಿತ್ತು ಬಂದಿದೆ, ಅದಕ್ಕೆ ಟೇಪ್ ಹಚ್ಚಿ ಸುಮ್ಮನೆ ಬಿಟ್ಟಿದ್ದಾರೆ ಹಾಗೆ. ಸೊ ಯಾವುದೇ ಉತ್ತರವನ್ನ ಪ್ರೆಸ್ಟೀಜ್ನ ಮ್ಯಾನೇಜ್ಮೆಂಟ್ ನೀಡ್ತಾ ಇಲ್ಲ. ಈಗ ಅಲ್ಲಿ ನಿವಾಸಿಗಳೆಲ್ಲ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಿದ್ದಾಗ ಈ ಬಾಲಕಿಯ ಸಾವಿಗೆ ಯಾರು ಹೊಣೆ? ಉತ್ತರ ನೀಡೋರು ಯಾರು? ಜವಾಬ್ದಾರಿ ಯಾರದ್ದು? ಒಂದ್ ಕಡೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಸೇಫು ಅಂತ ಹೇಳಿ ಪೋಷಕರು ತಮ್ಮ ಮಕ್ಕಳಿಗೆ ಸೇಫ್ಟಿ ಇರುತ್ತೆ ಅಂತೇಳಿ ಹೋಗಿರ್ತಾರೆ. ಅಲ್ಲೇ ಹೀಗಾಗ್ಬಿಟ್ರೆ ಎಲೆಕ್ಟ್ರಿಕ್ ಶಾಕ್ನಿಂದಲೇ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ, ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು. ಮೃತ ಬಾಲಕಿಯ ತಂದೆ ರಾಜೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು. UDRನಲ್ಲಿ ಎಲೆಕ್ಟ್ರಿಕ್ ಶಾಕ್ ಬಗ್ಗೆ ಉಲ್ಲೇಖವನ್ನ ಮಾಡದಂತಹ ವಿಚಾರ ನಾನು ಕಂಪ್ಲೇಂಟ್ನಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ. ಆದರೆ ಯಾಕೆ ಪೊಲೀಸರು ಮೆನ್ಷನ್ ಮಾಡಿಲ್ಲ ನನಗೆ ಗೊತ್ತಿಲ್ಲ. ಅವರಿಗೆ ಇನ್ನೂ ಪೂರಕವಾದಂತಹ ದಾಖಲೆ ಬೇಕಾದರೂ ಕೂಡ ನೀಡ್ತೇವೆ ಅಂತ ಹೇಳಿ ತಂದೆ ರಾಜೇಶ್ ಅವರು ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಶಾಕ್ನಿಂದಲೇ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅವರು ದೂರಿನಲ್ಲೂ ಕೂಡ ಅದನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಆದರೆ ಪೊಲೀಸರು ಮಾತ್ರ ಮೆನ್ಷನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನ ಮೃತ ಬಾಲಕಿಯ ತಂದೆ ಹೇಳ್ತಾ ಇದ್ದಾರೆ. ಪುಟಾಣಿ ಮಗು ಬಾಡಿಗದು ಹೋಗ್ತಾ ಇದೆ, ಲಿಫ್ಟಲ್ಲಿ ಹತ್ತುತ್ತೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಾಡಿ ಸಿಗುತ್ತೆ ಅಂದ್ರೆ ಏನ್ರಿ ಅದರ ಅರ್ಥ? In deep sorrow that our daughter has passed away, but I have a request for the entire media. We want justice to our kid. We want to know she's on a regular play with her other friends in the park around the pool, and while they were playing, some of the kids have actually mentioned that they were playing around the open areas around, and when they saw suddenly in the water, she fell down and she started having the shock. Some people have tried to help her, but then because of the shock, they could not help. By the time they pull in the wooden stick and also wooden chair, the damage happened already. And we got to know that somebody had to switch off the MCB. And first of all, I want to thank everyone's support here for coming here. We are in deep sorrow that our daughter has passed away, but I have a request for the entire media. We want justice to our kid. We want to know she's on a regular play with her other friends in the park around the pool, and while they were playing, some of the kids have actually mentioned that they were playing around the open areas around, and when they saw suddenly in the water, she fell down and she started having the shock. Some people have tried to help her, but then because of the shock, they could not help. By the time they pull in the wooden stick and also wooden chair, the damage happened already. And we got to know that somebody had to switch off the MCB. And first of all, I want to thank everyone's support here for coming here. ಸೊ ಇದು ಮೃತ ಬಾಲಕಿಯ ತಂದೆ ರಾಜೇಶ್ ಅವರು ಹೇಳ್ತಾ ಇದ್ದಿದ್ದು. ಅಲ್ಲಿ ಏನಾಯಿತು ಅನ್ನುವಂಥ ವಿಚಾರವನ್ನು ಮಕ್ಕಳು ಹೇಳ್ತಾ ಇದ್ರು. ಸಡನ್ ಆಗಿ ಅವಳು ಸ್ವಿಮ್ಮಿಂಗ್ ಪೂಲಿಗೆ ಬೀಳ್ತಾಳೆ. ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದಾಗ ಅಂದರೆ ಸ್ವಿಮ್ಮಿಂಗ್ ಪೂಲಿಗೆ ಕರೆಂಟ್ ಶಾಕ್ ಹೊಡೆದಿದೆ ನೀರಲ್ಲಿ ಅನ್ನುವಂಥದ್ದನ್ನು. ಆಮೇಲೆ ಅವರಿಗೆ ಕರೆಂಟ್ ಹೊಡೆದಾದ್ಮೇಲೆ ಏನೇನೋ ಪ್ರಯತ್ನ ಪಡ್ತಾರೆ, ಕಟ್ಟಿಗೆ ಚೇರನ್ನು ತರ್ತಾರೆ. ಅಷ್ಟೊತ್ತಿಗೆ ಅವರು ಹೋಗ್ಬಿಟ್ಟಿದ್ಲು ಅಂತ ಹೇಳ್ತಾ ಇರುವಂಥದ್ದು ಅವ್ರ ತಂದೆ. ಆಮೇಲೆ ಮೇನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅಷ್ಟೊತ್ತಿಗೆ ಏನು ಉಳ್ಕೊಂಡಿರೋದಿಲ್ಲ. ಅದು ಸ್ವಿಮ್ಮಿಂಗ್ ಪೂಲಲ್ಲೇ ಕರೆಂಟ್ ಶಾಕ್ ಹೊಡೆದಿದೆ ಅನ್ನುವಂಥ ಮಾತು. ಈಗ ನೀರಲ್ಲಿ ಬಿದ್ದಾಗ ಈ ರೀತಿಯಾಗಿದೆ ಅಂತೇಳಿ ಇಟ್ ಮೀನ್ಸ್ ಹಾಗಿದ್ದಾಗ ಯಾಕೆ ಅಲ್ಲಿರುವಂತಹ CC ಕ್ಯಾಮ್ರಾ ಇಟ್ಟಿಲ್ಲ? ಅಲ್ಲಿ ಕ್ಯಾಮ್ರಾ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಫಾರ್ ಎ ಸೇಫ್ಟಿ ಪರ್ಪಸ್
ಎಲ್ಲ ಕಡೆಯೂ ಕೂಡ ಅದಕ್ಕೋಸ್ಕರನೇ ಇಟ್ಟಿರ್ತಾರೆ. ಅಲ್ಲಿ ಯಾಕೆ ತೆಗೆದಿದ್ದಾರೆ, ಡಿಲೀಟ್ ಮಾಡಿದ್ದಾರೆ ಅನ್ನೋಂಥ ಆರೋಪ ಬರ್ತಾ ಇದೆ. ಗೊತ್ತಿಲ್ಲ ಯಾಕಿಲ್ಲ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಲೋಕೇಶ್ ಕೊಡಗದಾಲ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಅವರ ತಂದೆ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ರೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ತಾಳೆ ಆಟ ಆಡ್ತಾ, ಬಿದ್ದಾಗ ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತಂದ್ರೆ, ಇದು ಸ್ವಿಮ್ಮಿಂಗ್ ಪೂಲ್ ನಲ್ಲಿನೇ ಶಾಕ್ ಹೊಡಿತಾ ಇತ್ತ ನೀರಲ್ಲಿ? ಅರುಣ್, ಅವ್ರ ತಂದೆಯ ಹೇಳಿಕೆಯನ್ನು ತಾವು ಗಮನಿಸ್ತಾ ಹೋದ್ರೆ ಆ ಮಗು ನೀರಿಗೆ ಬಿದ್ದಾಗ ಶಾಕ್ಗೆ ಒಳಗಾಗಿದೆ ಅಂತ ಕಾಣಿಸ್ತಾ ಹೋಗ್ತದೆ. ಅಂದರೆ ಯಾವುದಾದ್ರೂ ಕನೆಕ್ಷನ್ ಕಟ್ಟಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಕರೆಂಟು ಪಸರಿಸುತ್ತಾ ಎನ್ನುವಂಥ ಅನುಮಾನ ಕಾಡ್ತಾ ಹೋಗ್ತಾ ಇದೆ. ಆ ಬಾಲನ್ನು ತೆಗೆದುಕೊಳ್ಳೋಕ್ಕೆ ಹೋದಾಗ ಅಸ್ವಸ್ಥಗೊಂಡು ನೀರಿನೊಳಗಡೆ ಬಿದ್ದು ಆ ರೀತಿ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. ಎಲೆಕ್ಟ್ರಿಕ್ ಶಾಕ್ನಿಂದನೇ ಆಗಿದೆ ಅಂತೇಳಿ ಅವ್ರ ತಂದೆ ದೂರಿನಲ್ಲಿ ಕೂಡ ಉಲ್ಲೇಖ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾ ಹೋಗ್ತದೆ. ಆದರೆ ಆ ಪೊಲೀಸರು ಹೇಳ್ತಾ ಇರುವಂಥದ್ದು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಾದ್ಮೇಲೆ ಈ ರೀತಿಯ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ನಿಖರವಾದ ಕಾರಣವನ್ನು ಹೇಳ್ತಾ ಇಲ್ಲ. ನಮಗೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದಾದ ಬಳಿಕ ಎಕ್ಸಾಕ್ಟ್ ಕಾರಣ ಏನು ಅಂತ ಗೊತ್ತಾಗುತ್ತೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಹೋಗಿದ್ದಾರೆ. ಇದು ಘಟನೆ ನಡೆದಂಥ ಸ್ಥಳ. ಕಂಪ್ಲೀಟಾಗಿ ಯಾರು ಒಳಗಡೆ ಹೋಗದಂತೆ ಸುತ್ತ ಕೂಡ ಬಂದಿಖಾನೆ ಮಾಡಿರುವಂಥದ್ದು, ಅಂದರೆ ಟೇಪನ್ನು ಹಾಕಿರುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ನಾನೊಂದು ತೋರಿಸ್ತೀನಿ ಅರುಣ್, ಈ ಸ್ವಿಮ್ಮಿಂಗ್ ಪೂಲ್ನ ಪಕ್ಕದಲ್ಲಿ ಯಾವ ರೀತಿ ವೈರು ಬಿದ್ದಿದೆ ಅಂತೇಳಿ. ಇದು ಈ ರೀತಿ ಇಲ್ಲಿರುವಂಥ ಪರಿಸ್ಥಿತಿ ಈ ಆಗಿರೋಂಥ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಮಗು ಈ ಕಡೆ ಬಾಲ್ ಬಂದಾಗ ತೆಗೆದುಕೊಳ್ಳೋಕೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ಆಗಿದೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಹೋಗುತ್ತೆ. ಈ ರೀತಿ ಹಿಂಗೆ ಟೇಪ್ ಸುತ್ತಿದ್ರು ಕೂಡ ಅದು ನೀರಿನಿಂದಾಗಿ ಕರೆಂಟ್ ಹರಿದು ಆಗಿದೆ ಅನ್ನುವಂಥ ಆತಂಕ ಕೂಡ ಇದೆ. ಈ ರೀತಿ ಬಿಟ್ಟಿರುವಂಥದ್ದು ನಮಗೆ ಅನುಮಾನ ಕಾಡ್ತಾ ಹೋಗ್ತಾ ಇದೆ. ಈ ರೀತಿಯಾದ ಪರಿಸ್ಥಿತಿ ಇರೋದ್ರಿಂದ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಾ ಇರೋದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಆಗಿಲ್ಲ ಅಂತ. ಇನ್ನು ಒಳಭಾಗದಲ್ಲೂ ಕೂಡ ಸ್ವಿಮ್ಮಿಂಗ್ ಪೂಲ್ ಒಳಭಾಗದಲ್ಲೇ ಪೊಲೀಸರು ಇದ್ದಾರೆ. ತನಿಖೆಯನ್ನು ಮಾಡ್ತಾರೆ. ಅಂದರೆ ಸ್ಥಳ ಪರಿಶೀಲನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು, ಇದಾಗಲೇ ಮಹಿಳಾ ಪೊಲೀಸರೆಲ್ಲರೂ ಕೂಡ ಒಳಗಡೆ ಬಂದಿದ್ದಾರೆ. ಒಳಗಡೆ ಹೋಗುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಬೇಡ, ಅಲ್ಲಿ ಹೋಗ್ಬಾರ್ದು. ಕ್ರೈಮ್ ಸೀನ್ ಅದು. ಲೋಕೇಶ್ ಡೋಂಟ್ ಗೋ. ಕ್ರೈಮ್ ಸೀನ್ ಅಲ್ಲಿ ಯಾವತ್ತೂ ಕೂಡ ಹೋಗ್ಬೇಡಿ. ಅದಕ್ಕೋಸ್ಕರನೇ ಅದನ್ನ ಟೇಪ್ ಹಾಕಿರ್ತಾರೆ. ಇಲ್ಲ, ಅದನ್ನು ನಾವೇನು ಒಳಗಡೆ ಹೋಗ್ತಾ ಇಲ್ಲ. ಇಲ್ಲಿಂದನೇ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಒಳಗಡೆ ಭಾಗಕ್ಕೆ ಅವರು ಪೊಲೀಸರು ಹೋಗಿರೋದ್ರಿಂದಾಗಿ ನಾವೇನು ಒಳಭಾಗಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಿಲ್ಲ. ಝೂಮ್ ಹಾಕಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಗಮನಿಸಬಹುದಾಗಿದೆ. ಈಗಾಗಲೇ ಪೊಲೀಸ್ ಕೂಡ, ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಸ್ಥಳದಲ್ಲೇ ಇರೋದನ್ನು ತಾವು ನೋಡ್ತಾ ಹೋಗ್ತದೆ. ಎಲ್ಲರೂ ಕೂಡ ಒಂದು ರೀತಿ ಘಟನೆಯಿಂದಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾವ ಕಾರಣದಿಂದಾಗಿ ಈ ರೀತಿ ಆಯಿತು, ಹೇಗಾಯಿತು ಅಂತ ಕೂಡ ಪರಿಶೀಲನೆ ಮಾಡಿದ್ದಾರೆ. ಗಮನಿಸ್ತಾ ಇದ್ದಾರೆ. ಆ ಮಗುವಿನ ಶೂಸನ್ನು ಕೂಡ ತೆಗೆದುಕೊಂಡು ಪೊಲೀಸರು ಸಂಗ್ರಹ ಮಾಡ್ಕೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಎಲ್ಲ ರೀತಿಯ ಅಂತ ಇಲ್ಲಿ ಏನು ಸಿಗುತ್ತೋ ಎಲ್ಲ ವಸ್ತುಗಳನ್ನು ಕೂಡ ಅವರು ಸಂಗ್ರಹ ಮಾಡಿಕೊಂಡು ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಅವರ ಜೊತೆ ಪೊಲೀಸರು DCP ಶಿವಕುಮಾರ್ ಅವರು ಕೂಡ ಮಾತುಕತೆಯನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಈಗಾಗಲೇ ಶಿವಕುಮಾರ್ ಅವರು ಬಂದಿದ್ದಾರೆ. ನಾನು ಲೈವ್ನಲ್ಲೇ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸರ್ ನಮಸ್ತೆ. ಈ CCTV ಫುಟೇಜು ಇಲ್ಲ, ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ತನಿಖೆ ಮಾಡಿದ್ರಿ ಸರ್? ಈಗ CCTV ಫುಟೇಜ್ ನಾವು ಈ ಅಪಾರ್ಟ್ಮೆಂಟ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಸ್ವಿಮ್ಮಿಂಗ್ ಪೂಲ್ ಸೈಡಲ್ಲಿ CCTV ಫುಟೇಜ್ ಇರೋದಿಲ್ಲ. ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಸೈಡ್ ಇಟ್ಸ್ ಪ್ರೈವಸಿ ಇರೋದ್ರಿಂದ. ಓಕೆ. ಸೊ ಬೇರೆ ಫುಟೇಜನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಶಾಕ್ ಅಂತಲೇ ಕಾರಣ ಹಂಗಾರೆ? ಇನ್ವೆಸ್ಟಿಗೇಷನ್ ಆಗದೆ ನಾನು ಎಲೆಕ್ಟ್ರಿಕೇಷನು ಮತ್ತು ಡ್ರೌನಿಂಗ್ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಮರಣೋತ್ತರ ಪರೀಕ್ಷೆ ಎಲ್ಲಿವರೆಗೂ ಬಂತು ಸರ್? ಆಯ್ತಂತೆ ಸರ್? ಮರಣೋತ್ತರ ಪರೀಕ್ಷೆ ಆಗಿದೆ. ಡೀಟೇಲ್ ರಿಪೋರ್ಟ್ ಕೊಡ್ತಾರೆ. ಆಮೇಲೆ ಕೊಟ್ಟಾದ್ಮೇಲೆ ತಮಗೆ ವಿವರವಾದ ಮಾಹಿತಿಯನ್ನು ನಾವು ತಿಳಿಸ್ತೀವಿ. ಈಗ ಮಗುವಿನ ತಂದೆಯ ಹೇಳಿಕೆ ಮತ್ತು ಮ್ಯಾನೇಜ್ಮೆಂಟ್ ಅವ್ರ ಹೇಳಿಕೆಯನ್ನು ಪಡ್ಕೊಂಡ್ರೆ ಅವರೆಲ್ಲ ಏನು ಹೇಳಿದ್ರು ಅಂತ? ನಡೀತಾ ಇದೆ ಕೂಲಂಕುಷವಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಆಲ್ ಆ್ಯಂಗಲ್ಸಲ್ಲಿ ನಡೀತಾ ಇದೆ. ಓಕೆ, ನಾವು ಮುಂದಿನ ತನಿಖೆಯನ್ನು ತಿಳಿಸ್ತೀವಿ ನಮಗೆ. ಥ್ಯಾಂಕ್ ಯು. ಕಾರಣ ಏನು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಅಂದರೆ ಇದುವರೆಗೂ ಕೂಡ ನಮಗೆ ಕಾರಣ ಗೊತ್ತಾಗಿಲ್ಲ. ತನಿಖೆಯನ್ನು ಮಾಡ್ತಾ ಇದ್ದೀವಿ. ಬಳಿಕ ನಾವು ಎಕ್ಸಾಕ್ಟ್ ಕಾರಣ ಏನು ಅಂತೇಳಿ ತಿಳಿಸೋದಕ್ಕೆ ಮುಂದಾಗ್ತೀವಿ ಅನ್ನುವಂಥ ಮಾತನ್ನು DCP ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿ